ನಮಸ್ತೆ. ನಮಸ್ತೆ. ಅಂಶು ಅಶೋಕ್ ಹೆಗ್ಡೆ. ಅದೇ ಈ ಸರಿ ನಾನು ವಿಷಯ ಹಾ, ಮಾತಾಡ್ತೀನಿ. ಹೇಳಿ. 2025 ಹಾ, ಇವತ್ತು ಕಡೆಯ ದಿನ. ಹಾ, ಆ, ನಾಳೆಯಿಂದ ಹೊಸ ವರ್ಷ ಶುರುವಾಗುತ್ತೆ. ಹಾ, ಈ 2025ರಲ್ಲಿ ಹಾ, ಸಾಕಷ್ಟು ಆ, ಸಿಹಿ ಘಟನೆಗಳು, ಕಹಿ ಘಟನೆಗಳು ಪ್ರತಿಯೊಬ್ಬರ ಜೀವನದಲ್ಲೂ 100%. ನಡೆದಿರುತ್ತೆ. ಹಾ, ಆ, ಈ ಕೆಟ್ಟದ್ದನ್ನೆಲ್ಲ ಮರೆತು ಬಿಟ್ಟು ಹಾ, ಹೊಸ ಉತ್ಸಾಹ, ಹೊಸ ವರ್ಷಕ್ಕೆ ಹಾ. ಎಲ್ಲರೂ ಕಾಲಿಡ್ಲಿ ಅಂತ ಹೊಸ ನಾನು ವರ್ಷಕ್ಕೆ ಹೋಗಕ್ಕಿಂತ ಮುಂಚೆ ಹ್ಮ್ ಸಿ ವಿ ಶುಡ್ ಫರ್ಗೆಟ್ ದ ಥಿಂಗ್ಸ್ ವಿಚ್ ಮೇಕ್ ಅಸ್ ಡಲ್, ಬಟ್ ಡೆಫಿನೆಟ್ಲಿ ಎಷ್ಟೊಂದು ಮೆಮೊರೀಸು ಆರ್ ದೇರ್ ವಿಚ್ ವಿ ಚೆರಿಶ್ ಫಾರ್ ಅವರ್ ಲೈಫ್ ಟೈಮ್. ಹ್ಮ್. ಸೊ ಈ ವರ್ಷದಲ್ಲಿ 2025ರಲ್ಲಿ ನಿಮಗೆ ತುಂಬಾ ಖುಷಿ ಕೊಟ್ಟಿರುವಂಥದ್ದು ಒಂದು ಘಟನೆ. ಸಾಕಷ್ಟು ಘಟನೆಗಳಿದ್ದು. ಹಾ. ಅದರಲ್ಲಿ ಈ ಸೆಲೆಬ್ರೇಷನ್ ಆಫ್ ಲವ್ ಅಂತ ನನ್ನ ಟಾಪಿಕ್ ಎತ್ಕೊಂಡ್ಬಿಟ್ರು. ಅಲ್ಲ, ಅದರ ನಾನು ಇದ್ನಲ್ವಾ, okay, okay. ಅದಕ್ಕೆ ನಂದು ಕೇಳಿದಾಗ ನನಗೆ ಅದೊಂದು ಖುಷಿ. ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದೆ. ನಿನ್ನ ಫ್ರೆಂಡ್ಸು ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿ ನನ್ನ ದೃಷ್ಟಿಪಟ್ಟು ಕಲಾವಿದರಿದ್ದಕ್ಕೂ ಅಥವಾ ಅವನು ಮತ್ತೆ ಶ್ರಾವಣಿ ಇದ್ದಕ್ಕೂ ಅಥವಾ ಸೇವಂತಿ ಕಲಾವಿದರಿದ್ದಕ್ಕೂ ನನ್ನ ಆತ್ಮೀಯ ಕಲಾವಿದ ಫ್ರೆಂಡ್ಸ್ ಎಲ್ಲರೂ ಬಂದು ಒಂದು ಯಶಸ್ಸನ್ನು ಕೊಟ್ಟ. ಅದು ತುಂಬ ಖುಷಿ ಆಯಿತು ನನಗೆ. ಈ ಥರದ್ದು ಕರಿಯರ್ ಪಾಯಿಂಟ್ ಆಫ್ ವ್ಯೂ ನಿಮಗೆ ತುಂಬಾ ಖುಷಿ ಕೊಟ್ಟಿರುವಂತ ಪಾತ್ರ ಆಗಿರ್ಬೇಕು. ಅಲ್ಲ, ಈ ವರ್ಷದಲ್ಲಿ ಅಂತಂದ್ರೆ ಮೂರನ್ನು ಚೆನ್ನಾಗೇ ಇತ್ತು. ದೃಷ್ಟಿಪಟ್ಟು ಒಂಥರ ಇತ್ತು, ಅವನು ಮತ್ತೆ ಶ್ರಾವಣಿ ಒಂಥರ ಇತ್ತು, ಸೇವಂತಿ ಒಂಥರ ಇತ್ತು. ಎಲ್ಲ ವೆರೈಟಿ ಇದ್ರದ್ದು ಕ್ಯಾರೆಕ್ಟರ್. ಖುಷಿ ಇದೆ. ಮುಂದಿನ ವರ್ಷ ಇನ್ನೂ ಹೆಚ್ಚಿನ ಒಂದು ಇದನ್ನ ಹೊಸ ಹೆಜ್ಜೆ ಹೊಸ ವರ್ಷಕ್ಕೆ ಇಡಬೇಕು. ತಾವು ತಮ್ಮ ಬಗ್ಗೆ ಸ್ವಲ್ಪ ಹೇಳ್ತೀರಾ? ನೀವು ಹೇಳಿದ್ರಿ ಸೆಲಿಬ್ರೇಷನ್ ಆಫ್ ಲವ್. ಸೊ ಸೆಲಿಬ್ರೇಷನ್ ಆಫ್ ಲವ್ದು ಪ್ರಿಪ್ರೇಷನ್ ಇತ್ತಲ್ಲ ನಿಮಗೆ ಗೊತ್ತಿಲ್ಲದಂಗೆನೆ. ದಟ್ ವಾಸ್ ದ ಟೈಮ್ ಆ ಪ್ರಿಪ್ರೇಷನ್ ಮೋಡಲ್ಲಿ ಇದ್ದಾಗ ನಿಮಗೆ ಗೊತ್ತಿಲ್ಲದೇ ಎಲ್ಲದು ಅರೇಂಜ್ಮೆಂಟ್ಸ್ ಮಾಡಿ ಆಲ್ ದೇವರ್ ಫ್ಯೂ ಆಫ್ ದ ಪೀಪಲ್ ಹೂ ನ್ಯೂ ಅಬೌಟ್ ಇಟ್. ನಿಮಗೆ ಮಾತ್ರ ಗೊತ್ತಿರಲಿಲ್ಲ, ಬಟ್ ಅವ್ರಿಗೆಲ್ಲರಿಗೂ ಗೊತ್ತಿತ್ತು. ಬಿಕಾಸ್ ಐ ವಾಂಟೆಡ್ ಟು ಸರ್ಪ್ರೈಸ್ ಯು ವಿತ್ ದ್ಯಾಟ್. ಶೂಟ್ ಹೋಗೋಕ್ಕಿಂತ ಮುಂಚೆ ನಿಮ್ಮ ಡೇಟ್ ತಗೋಬೇಕಿತ್ತು. ಸೊ ಅವಾಗ ಅನಿವಾರ್ಯ ಆಗಿತ್ತು ನಿಮಗೆ ನಾನು ಅದನ್ನ ತಿಳಿಸಕ್ಕೆ ಪ್ಲಾನ್ ಮಾಡಿದ್ದೀನಿ ಅಂತ ಹೇಳಿ. ಸೊ ಸಾಂಗ್ ಪ್ರಿಪ್ರೇಷನ್ ಇಂದ ಹಿಡಿದು ದಟ್ ರೈಟಿಂಗ್ ಆಗಿರ್ಬೋದು, ಅದರಲ್ಲಿ ಎಷ್ಟೊಂದು ಸಲ ಚೇಂಜಸ್ ಮಾಡಿರೋದಾಗಿರ್ಬೋದು. ಸೊ ಅದಕ್ಕೆ ಸುಮಾರು ಜನ ಸಾಥ್ ಕೊಟ್ಟರು. ವೆನ್ ಐ ವಾಸ್ ಟ್ರೈಂಗ್ ಟು ಟ್ರಾನ್ಸ್ಲೇಟ್ ಫ್ರಮ್ ಹಿಂದಿ ಟು ಕನ್ನಡ, ದೇರ್ ವರ್ ಲಾಟ್ ಆಫ್ ವೇರಿಯೇಷನ್ಸ್. ನಮಗೆ ಈ ಒಂದು ಸೆಟ್ ಇಲ್ಲ, ಇದು ಸೆಟ್ ಆಗ್ತಾ ಇಲ್ಲ, ಬೇರೆ ಮಾಡೋಣ ಅಂತ ಹೇಳ್ಕೊಂಡು. ಸೊ ಫೈನಲಿ ಅದು ಫ್ರಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಆಗಿದ್ದು. ಲಾಸ್ಟ್ ನಾವು ಏನು ತಗೊಂಡ್ವಿ ದ ಫೈನಲ್ ವರ್ಷನ್ನು. ಸೊ ದಟ್ ವಾಸ್ ವಿಶ್ವನಾಥ್ ಸರ್ ಮಾಡಿಸಿ ಕೊಟ್ಟರು. ಅದು ಬೇಗನೆ ಇದಾಯಿತು. ಆಮೇಲೆ ರಾಜೀವ್ ಸರ್ ಅವ್ರಿಗೆ ತುಂಬ ಕಟ ಕೊಟ್ಟಿದ್ದೀನಿ ನಾನು. ಇದು ಪರ್ಫೆಕ್ಷನ್ ಬರಬೇಕು, ಇದು ಪರ್ಫೆಕ್ಷನ್ ಬರಬೇಕು. ಆ್ಯಂಡ್ ಹೀ ಈಸ್ ಮೇಡಮ್ ನಿಮ್ಗೆ ಏನು ಬೇಕು ಕೇಳಿ, ವಿ ವಿಲ್ ಡೆಫಿನೆಟ್ಲಿ ಡೂ ಇಟ್ ಅಂತ. ಸಿಂಗರ್ಸ್ ಶಾಶ್ವತಿ ಆ್ಯಂಡ್ ಇಟ್ಸ್ ಹಿಂದಿ ವರ್ಷನ್ ಶಿ ಹ್ಯಾಸ್ ಸ್ಯಾಂಗ್. ಆ್ಯಂಡ್ ನಮ್ಮ ಅವ್ರ ಹೆಸರೇನೆ ನೋಡಿ, ಹಿಂಗೆ ಆಗುತ್ತೆ ನನಗೆ ಮಾತಾಡ್ತಾ ಮಾತಾಡ್ತಾ ನನ್ನ ಹೆಸರುಗಳೇ. ಚಿನ್ಮಯ್ ಓಕೆ, ಚಿನ್ಮಯ್ ಹತ್ರ ಈ ಸಾಂಗ್ ಹಂಗೆಲ್ಲ ಮರೆಯಲ್ಲ ನಾನು. ಸೊ ಚಿನ್ಮಯ್ ಹ್ಯಾಸ್ ಡನ್ ಅ ಫ್ಯಾಬ್ಯುಲಸ್ ಜಾಬ್ ಆನ್ ದ ಕನ್ನಡ ವರ್ಷನ್. ತುಂಬಾ ಜನ ಇಷ್ಟಪಟ್ಟರು ಆ ಸಾಂಗ್. ದ್ಯಾಟ್ ವಾಸ್ the 30 years of our journey. I wanted to do something in a different manner. So adralli a khushi that the lyrics what we had. So the depth of the companionship, togetherness was there in those wordings. So it is not only about the 30 years of a companionship of a couple is what we were trying to narrate that. So it was a celebration of companionship, love, togetherness. So that was our motive. And of course
ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ, ಟುಡೇ ಐ ವಾಂಟೆಡ್ ಟು ರಿವೀಲ್ ದಟ್ ನಮ್ದು ಹಿಂದಿ ಮತ್ತೆ ಕನ್ನಡ ವರ್ಷನ್ ಮಿಕ್ಸ್ ಇದೆಯಲ್ಲ, ದಟ್ ಹ್ಯಾಸ್ ರೀಚ್ಡ್ 1 lakh ವ್ಯೂಸ್ ಇನ್ ಯೂಟ್ಯೂಬ್ ಆ್ಯಂಡ್ ಎಲ್ಲರೂ ತುಂಬ ಅಪ್ರಿಷಿಯೇಟ್ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಇನ್ಸ್ಟಾಗ್ರಾಮಲ್ಲಿ ಇನ್ಫ್ಯಾಕ್ಟ್ ಆಲ್ ದ ಸ್ಮಾಲ್ ಬಿಟ್ಸ್ ವಾಟ್ ವಿ ಹ್ಯಾವ್ ಗಿವನ್ ಆಫ್ 60 seconds ಆ್ಯಂಡ್ ಆಲ್ ಎವ್ರಿ ಥಿಂಗ್ ಎಸ್ ಕ್ರಾಸ್ 70K ಪ್ಲಸ್. ಅಂತೂ 1,16,000 ಚಿಲ್ಲರೆ ಹೋಗಿದೆ ಒಂದು ಸ್ಟ್ಯಾನ್ಸಾ. ತುಂಬ ದೇರ್ ಆರ್ ಲೈಕ್ ದೋಸ್ ಆರ್ ದ ಮೂಮೆಂಟ್ಸ್ ವಿಚ್ ಐ ರಿಯಲಿ ವಾಂಟೆಡ್ ಟು ಚೆರಿಶ್. ಅಂಡ್ ಒಂದೇನು ಗೊತ್ತಾ, ನಾವು ಮಾಡ್ತಿರೋದು ಇದು ಎಲ್ಲ ನಿಧಾನ. ಅದನ್ನು ಜನ ಇವತ್ತೆಲ್ಲ ನಾಳೆಲ್ಲ ನಾಡ್ದು ನಮ್ಮ ಲಾಗು ತುಂಬಾ ಚೆನ್ನಾಗಿ ಹೋಗ್ತು. ಅದ್ರ ಬಗ್ಗೆ ನನಗೆ ಈ ಕನ್ನಡ ಮತ್ತು ಕರ್ನಾಟಕದ ಏನು ಜನ ಏನು ಇದಾರೆ ಅವರ ಆಶೀರ್ವಾದ ನಮ್ಮಿಬ್ಬರ ಮೇಲೆ ಇದ್ದಿದ್ದು 100%. See, lot of people have appreciated like whatever the small talks you people do, it relates, like everyday basis ಅಲ್ಲಿ those topics relate to us. Yes, ನಾವು ಯೋಚನೆ ಮಾಡಿದಾಗ ಅದು 100% ಅದು ಇದೆ, ಹೌದಲ್ವಾ, ನಾವು ಯಾಕೆ ಇದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಅನ್ನೋದು ಬಂದಿದೆ. ಆ್ಯಂಡ್ ದ ಬಿಗ್ ಥಿಂಗ್ ಫಾರ್ ಅಸ್ ವಾಸ್ ವಿ ಲಾಂಚ್ಡ್ ಅವರ್ ಯೂಟ್ಯೂಬ್ ಚಾನಲ್ ಇನ್ 2025 ಆ್ಯಂಡ್ ಜಸ್ಟ್ ಹಿಂಗೆ ರಾತ್ರಿ ಒಂದು ಸಲ ಡಿಸೈಡ್ ಮಾಡಿದೆ, ಇಮಿಡಿಯೇಟ್ಲಿ ಇದು ಮಾಡಿಕೊಂಡು ಐ ಟೋಲ್ಡ್ ಇವ್. ನಾನು ಇನ್ಫ್ಯಾಕ್ಟ್ ಇವ್ರು ಕೇಳೂ ಇರಲಿಲ್ಲ, ಹಿಂಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಯೂಟ್ಯೂಬ್ ಚಾನಲ್ ಮಾಡಬೇಕು, ಹಿಂಗೆ ಒಂದು ಸ್ಮಾಲ್ ವ್ಲಾಗ್ಸ್ ಮಾಡ್ಕೊಂಡು ಮಾಡೋಣ ಅಂತ ಹೇಳಿ. ಇವರು ಹೌದಾ ಸರಿ ಮಾಡೋದು, ಏನು ಮಾಡ್ತೀಯ ಅಂತ ಹೇಳ್ಕೊಂಡು ಬಿಗಿನಿಂಗಲ್ಲಿ ವಾಸ್ ವೆರಿ ಸ್ಪೆಕ್ಟಿಕಲ್ ಅಬೌಟ್ ಇಟ್. ಫುಲ್ ಅಂದರೆ 100% ಹೂ ಅಂತ ಇರಲಿಲ್ಲ ಇವ್ರ ಕಡೆಗೆ. ಬಟ್ ಲೇಟರ್ ವೆನ್ ಇಟ್ ಸ್ಟಾರ್ಟೆಡ್ ಪಿಕಿಂಗ್ ಅಪ್, ಎಲ್ಲರೂ ಮಾತಾಡೋಕೆ ಸ್ಟಾರ್ಟ್ ಮಾಡಿದಾಗ ಇಲ್ಲ ನೀವು ಮಾತಾಡೋದು ತುಂಬ ಚೆನ್ನಾಗಿ ಆಗ್ತಾ ಇದೆ. ದ್ಯಾಟ್ ಟೈಮ್ ಹಿ ವಾಸ್ ಲೈಕ್ ಓಕೆ, ಇಟ್ಸ್ ಅ ಗುಡ್ ಡಿಸಿಷನ್ ವಾಟ್ ವಿ ಹ್ಯಾವ್ ಟೇಕನ್. ಎಲ್ಲ ಆಲ್ಮೋಸ್ಟ್ ಲೈಕ್ ವೈ ವಿ ಆರ್ ಶೇರಿಂಗ್ ದಿಸ್ ಇಸ್ ಆಲ್ವೇಸ್ ಕೀಪ್ ಯುವರ್ ಗುಡ್ ಥಿಂಗ್ಸ್ together, to very near to you, and remember that will boost you up to go to to take the next step. ಕೆಟ್ಟದ್ದು ಏನಾಗಿರುತ್ತೆ ಅದನ್ನ ಅಲ್ಲಿಗೆ ಮರ್ತು ಬಿಡಬೇಕು, ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡಬೇಡಿ. ದಟ್ಸ್ ಅ ಪಾಸ್ಟ್. ಕೆಟ್ಟದ್ದು ಏನಿರುತ್ತೆ ಅದನ್ನ ನೆನಪು ಮಾಡ್ಕೊಂಡು ಬಿಟ್ರೆ ಜೀವನದಲ್ಲಿ ಮುಂದೆ ಹೋಗೋದಕ್ಕೂ ಕಷ್ಟ ಆಗುತ್ತೆ. ಅದಕ್ಕೆ ಅದೇನೋ ಹಣೆ ಬರದಲ್ಲಿ ಬರೆದಿತ್ತು, ದಿನನಿತ್ಯದ ಹೋರಾಟದ ಬದುಕು, ಹೋರಾಟದ ಮಾಡೋಣ, ಒಂದಲ್ಲ ಒಂದು ದಿನ ಆ ದೇವರು ನಮಗೆ ಮೋಸ ಮಾಡಲ್ಲ, ಒಳ್ಳೆ ಜೀವನ ಕೊಡ್ತಾನೆ ಅನ್ನೋ ನಂಬಿಕೆಯಲ್ಲಿ ನಮ್ಮ ಜೀವನದ ಹೆಜ್ಜೆನ ಹಾಕ್ತಾ ಹೋಗೋಣ. ಸೊ 2025 ನಿಮ್ಮ ವರ್ಷ ಹೇಗಿತ್ತು? ಪ್ಲೀಸ್ ಡೂ ಕಮೆಂಟ್ ಅಂಡ್ ಲೆಟ್ ಅಸ್ ನೋ. ನಮಸ್ತೆ.